ಹಾಯ್ ಎವ್ರಿವಾನ್, ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಏನಿತ್ತು ಬ್ಯಾಕ್ ಡ್ರಾಪ್ ಮಾಡಿ ಮುಗಿಸಿದ್ದಾಯಿತು. ಇನ್ನು ಅದ್ರ ಜೊತೆಗೆ ಇವಾಗ ಸೀರೆ ಉಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಸೀರೆ ಉಡ್ಸೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಕನುಷಿನೂ ಕೂಡ ಬೈದು ಕಳಿಸಿ ಅವಳನ್ನ ಮಲಗಿಸಿದ್ದಾಗಿತ್ತು. ಏನಿದೆ ಆ ಟೇಬಲು, ಅದ್ರ ಮೇಲೆ ಪರ್ಪಲ್ ಕಲರ್ದು ಬಟ್ಟೆ ಹಾಕಿದ್ದೆ. ಆ ಥೀಮ್ಗೆ ಬ್ಯಾಕಲ್ಲಿ ಏನಿದೆ ಆ ಥೀಮ್ಗೆ ಆ ಕಲರ್ ಇದು ಬಟ್ಟೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಪರ್ಪಲ್ ಕಲರ್ದು ಒಂದೇ ಥೀಮಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಪಿಂಕ್ ಕಲರ್ದು ಬಟ್ಟೆನ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಸೀರೆನ ನಾನು ಸೀರೆ ರೆಡಿ ಮಾಡ್ತಾಯಿದ್ದೆ. ಸೀರೆನ ಹಾಕೋದಕ್ಕೆ ಅಂದ್ಬಿಟ್ಟು ಉಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಕೂತು ನರ್ಗೆ ಹಿಡಿಯೋದಕ್ಕೆ ಬರೋದಿಲ್ಲ. ನಾವು ಹೇಗೆ ಸೀರೆ ಉಡಬೇಕಾದ್ರೆ ನರ್ಗೆನ ಹಿಡಿತೀವಿ ಅದೇ ರೀತಿ ಫಸ್ಟಿಗೆ ನಿಂತು ನರ್ಗೆನ ಇಟ್ಕೊಂಡು ಒಬ್ಬರು ಕೈಲಿ ಕೊಟ್ಟು ಅದಾದಮೇಲೆ ನಾನು ಈ ರೀತಿಯಾಗಿ ನರ್ಗೆ ಇಟ್ಕೊತೀನಿ. ನಾನು ನರ್ಗೆ ಹಿಡಿತಾಯಿದ್ದೆ. ಇದು ನಮ್ಮ ಕುಕ್ಕಿ ಬಂದು ಅದರೊಳಗಡೆ ಸೇರ್ಕೊತಾ ಇದ್ದಾಳೆ. ಒಳಗೆ ನೈಟು ಮಲಗ್ಬೇಕಾದ್ರೆ ನಾನು ಎಲ್ಲಿರ್ತೀನಿ ಅಲ್ಲೇ ಮಲಗ ಅಭ್ಯಾಸ. ನೈಟ್ ಅಂತಲ್ಲ, ಬೆಳಗ್ಗೆ ಟೈಮು ಅಷ್ಟೇ ಬಂದು ಸಂದಿಲ್ ಸೇರ್ಕೊತಾ ಇದ್ಲು. ಚಾಪೆ ಮೇಲೆ ಮಲಗಿಸಿ ಆಮೇಲೆ ನಾನು ನರ್ಗೆ ಇಟ್ಕೊಂಡೆ. ಇನ್ನು ಸೆರಗೂ ಕೂಡ ಸೇಮ್ ಅದೇ ರೀತಿ ನರ್ಗೆ ಇಟ್ಕೊಳ್ಳೋ ಅಂಥದ್ದು ಹಿಡಿದ್ಬಿಟ್ಟು ಎಲ್ಲದಕ್ಕೂ ಬಟ್ಟೆ ಕ್ಲಿಪ್ನ ಹಾಕಿ ಇಟ್ಕೊತೀನಿ ಫಸ್ಟಿಗೆ. ಇನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪ್ರತಿ ಸರಿ ಸ್ಟ್ಯಾಂಡ್ ಗುಡಿಸ್ಬೇಕಾದ್ರೂ ಒಂದಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೋಸ್ಕರ ಏನಂದರೆ ಎಷ್ಟು ವೀಡಿಯೋ ನೋಡ್ತೀನಿ ಗೊತ್ತಾ, ಎಷ್ಟೇ ವೀಡಿಯೋ ನೋಡಿದ್ರು ಲಾಸ್ಟಲ್ಲಿ ನಮ್ದು ವೇನ ಸೇರಿಸ್ಕೊತೀವಿ, ಅದಂತೂ ಗ್ಯಾರಂಟಿ. ಅದೇ ಫುಲ್ಲಾಗಿ ಬರೋದಿಲ್ಲ. ಹಂಗೆ ನೋಡಿಕೊಂಡು ಮಾಡಿದ್ದೆ. ಅಂದರೆ ಬಿಂದಿಗೆಗೆ ಯಾವಾಗಲೂ ಕಟ್ತಿದ್ದೆ. ಬಿಂದಿಗೆ ಕಟ್ಟೋದಕ್ಕಿಂತ ಆ ಸ್ಟ್ಯಾಂಡಿಗೆ ನರ್ಗೆನ ಹರಡೋದು ಈಸಿಯಾಗಿ ಹರಡ್ಕೊಳ್ಬೋದು. ಇನ್ನು ಬಿಂದಿಗೆಗೆ ಹೇಗಿದ್ರೂ ಬಿಂದಿಗೆನ ಅದ್ರ ಮೇಲೆ ಇಡ್ತೀವಿ, ಜೊತೆಗೆ ಸೆರಗೂ ಬಿಂದಿಗೆಗೆ ಸುತ್ತುತ್ತೀನಲ್ವ ಅಂತ ಹೇಳಿಬಿಟ್ಟು ಈ ಸರಿ ಸ್ಟ್ಯಾಂಡಿಗೆ ನರ್ಗೆ ಹಾಕಿದ್ದೆ. ನರ್ಗೆ ಹಾಕಿ ಈ ರೀತಿ ನರ್ಗೆನ ಹರಡಿ ಇಟ್ಟಿದ್ದಾದಮೇಲೆ ಅದರಲ್ಲಿ ಒಂದು ಪ್ಲೇಟಲ್ಲಿ ನಾನು ಅಕ್ಕಿನ ಇಡ್ತೀನಿ ಯಾವಾಗಲೂ. ಅದರಲ್ಲಿ ಅಕ್ಕಿ ಇಟ್ಟು ನೆಕ್ಸ್ಟಿಗೆ ಬಿಂದಿಗೆಗೆ ನೀರು ತುಂಬಿಸಿಟ್ಟಿದ್ದೆ. ಇನ್ನು ಬಿಂದಿಗೆಗೂ ಕೂಡ ಗೋಲ್ಡನ್ ಕಲರ್ದು ಬ್ಲೌಸ್ ಪೀಸ್ನ ಸುತ್ತಿ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಪ್ರತಿ ಸರಿನೂ ಇದಕ್ಕೇ ಸ್ಟ್ಯಾಂಡ್ ಮಾತ್ರನೇ 2 ಸರಿಯಿಂದ ಪ್ರತಿ ಸರಿ ಅಂದರೆ 2 ಸರಿ ಅದನ್ನು ಯೂಸ್ ಮಾಡಿ ಮೂರನೇ ಸರಿ ಇದನ್ನು ಯೂಸ್ ಮಾಡ್ತಾ ಇರೋದು. ಹಾಗೆಯೇ ನರ್ಗೆ ಹಾಕ್ತಾಯಿದ್ದೆ. ಬಟ್ ಆದರೆ ನನಗೆ ಆ ಶೋಲ್ಡರ್ ಸ್ವಲ್ಪ ದೊಡ್ಡ ಬೇಕು, ಫ್ಲವರ್ ಅಂದರೆ ಹೂವು ಎಲ್ಲದನ್ನು ಆಹಾರ ಎಲ್ಲದನ್ನು ಹಾಕೋದಕ್ಕೆ ಅಂತ ಅನಿಸ್ತು. ಹಾಗಾಗಿ ಅಲ್ಲಿಗೆ ನಾನು ಯೂಶ್ವಲಿ ಬಿಂದಿಗೆ ಏನು ಕಟ್ಕೊತಿದ್ದೆ ಅದನ್ನು ಸ್ಟ್ಯಾಂಡ್ಗೆ ಕಟ್ಟಿದ್ದೆ. ಆ ಕಡ್ಡಿನ ನನಗೆ ಅದನ್ನು ಬಿಂದಿಗೆ ಕಟ್ಟಬೇಕಿತ್ತು ಫಸ್ಟೇ ಅಂತ ಅನಿಸ್ತು. ನೆಕ್ಸ್ಟ್ ಟೈಮ್ ನೋಡ್ಕೊಂಡ್ರಾಯ್ತು, ಇವಾಗ ಮಾಡ್ಕೊಳ್ಳೋಣ ಅಂತ ಮಾಡಿಬಿಟ್ಟು ಈ ರೀತಿಯಾಗಿ ಆ ಕಡ್ಡಿ ಏನು ಕಟ್ಟಿದ್ದೆ ಅದ್ರ ಮೇಲೇ ನರ್ಗೆನ ತಂದು ಸೆರಗನ್ನ ಹಿಂದೆಯಿಂದ ಮುಂದೆಗೆ ಹಾಕ್ತೆ. ಜಸ್ಟು ಸೈಡ್ಗೆ ಹಾಕೋದಕ್ಕೆ ನನಗಿಷ್ಟ ಆಗೋದಿಲ್ಲ, ಫುಲ್ ಕವರ್ ಆಗುತ್ತೆ ಹಿಂದೆ ಅದು ಸ್ಟ್ಯಾಂಡು ಕೂಡ. ಹಾಗಾಗಿ ಹಿಂದೆಯಿಂದ ತಂದು ಮತ್ತೆ ಮುಂದೆಗೆ ಸೆರಗನ್ನ ಈ ರೀತಿಯಾಗಿ ಹಾಕಿದ್ದೆ. ಇನ್ನೊಂದೇನೆಂದರೆ ಅದು ಸೆರಗೇನಿದೆ ಅದು ಇನ್ನೂ ಸ್ವಲ್ಪ ಉದ್ದ ಬಿಡಬೇಕಾಗಿತ್ತು. ನಾನು ಸ್ವಲ್ಪ ಚಿಕ್ಕದಾಗಿ ಬಿಟ್ಕೊಂಡ್ಬಿಟ್ಟಿದ್ದೆ. ಸರಿ ಆಯಿತು ಬಿಡು, ಇದನ್ನು ಕೂಡ ಮೇಂಟೈನ್ ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿ ನಾನು ಸೀರೆನ ಉಡಿಸ್ದೆ. ಇನ್ನದಾದಮೇಲೆ ಕೈಕಾಲೆಲ್ಲದನ್ನು ಇಟ್ಟು ಅದನ್ನು ಕೂಡ ಅಲಂಕಾರ ಮಾಡಿದೆ. ನಾನು ನಾರ್ಮಲ್ ಇದೆ ಕೈಕಾಲಿರೋ ಅಂಥದ್ದು, ಬಟ್ ಬೇರೆ ತೊಗೊಳ್ಬೇಕು ಸ್ವಲ್ಪ ದೊಡ್ಡ ಸೈಜ್ದು. ನೋಡೋಣ, ಒಂದೊಂದು ವರ್ಷ ಒಂದೊಂದು ಮಾಡಬೇಕು, ಎಲ್ಲದನ್ನು ಒಂದೇ ವರ್ಷ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ವರ್ಷವೂ ಇದೇ ಹಾಕಿದ್ದೀನಿ. ನೆಕ್ಸ್ಟ್ ವರ್ಷ ನೋಡೋಣ, ಏನಾದರೂ ಚೇಂಜಸ್ ಮಾಡ್ತೀನಿ. ಇನ್ನು ಈ ರೀತಿಯಾಗಿ ಕಾಲು ಕೈನ ಸೆಟ್ ಮಾಡಿ ಆ ಕಾಲಿಗೆ ಏನು ಬೇಕಾಗುತ್ತೆ ಅದನ್ನು ಕೂಡ ಎಲ್ಲದನ್ನು ಸೀರೆನ ಸುತ್ತಿ ರೆಡಿ ಮಾಡ್ತಾಯಿದ್ದೆ. ನರ್ಗೇನು ಕೂಡ ಅಲ್ಲೇ ಜೊತೆಗೆ ಸೆಟ್ ಮಾಡ್ಕೊತಾ ಇದ್ದೆ. ಇನ್ನು ಸಾನು ಹಾಗೆ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಾಯಿದ್ಲು. ಬಂದುಬಿಟ್ಟು ಅವಳಿಗೆ ತೋರಿಸ್ತಾಯಿದ್ಲು, ನೋಡು ಇಷ್ಟು ರೆಡಿ ಮಾಡಿದ್ದಾರೆ ನಮ್ಮಮ್ಮ ಅಂತ ಹೇಳಿಬಿಟ್ಟು. ಇನ್ನು ಅದಾದಮೇಲೆ ನಾನು ಸರಿ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ. ಇನ್ನು ಜ್ಯುವೆಲರೀಸ್ ಎಲ್ಲದನ್ನು ಹಾಕ್ಬಿಡೋಣ ಇವಾಗಲೇ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹಾಕ್ತೆ. ಫಸ್ಟಿಗೆ ಸೊಂಟದ ಡಬ್ನು ಕೂಡ ಹಾಕ್ತೆ. ಅದೇನು ಟೈಟ್ ಮಾಡೋದಕ್ಕಾಗೋದಿಲ್ಲ, ನಾನು ಏನು ಥ್ರೆಡ್ ಕಟ್ಟಿರ್ತೀನಿ ಅದರಲ್ಲಿ ಮಾತ್ರ ಟೈಟ್ ಮಾಡೋದಕ್ಕಾಗೋದು. ಇನ್ನು ಡಾಬ್ನ ಇಟ್ಟು ಹಾಗೆ 2 ಗುಂಡು ಪಿನ್ನ ಹಾಗೆ ಹೋಲ್ ಇತ್ತು, ಅದಕ್ಕೆ ಹೋಲ್ಗೆ ಹಾಕಿ ಫಿಟ್ ಮಾಡಿದೆ. ಇನ್ನು ಅದಾದಮೇಲೆ ಜ್ಯುವೆಲರೀಸು ಪ್ರತಿ ವರ್ಷವೂ ನಾನು ಲಕ್ಷ್ಮಿಗೆ ಅಂತ ಮುಂಚೆನೇ 3 ವರ್ಷದ ಹಿಂದೆ ಅನಿಸುತ್ತೆ ಒಂದು ಚೋಕರ್ನ ತೊಗೊಂಡಿದ್ದೆ. ಅದು ಮಾತ್ರ ಯಾವಾಗಲೂ ಮಿಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ನಾನು ಮೀಶೋಯಿಂದ ಬೇರೆ ಒಂದು ನೆಕ್ ಪೀಸ್ಗಳನ್ನ ಆರ್ಡರ್ ಮಾಡಿದ್ದೆ ಲಕ್ಷ್ಮಿಗೆ ಅಂತಲೇ, ಆದರೆ ಅದು ಸೆಟ್ಟೇ ಆಗಲಿಲ್ಲ. ಹಾಗಾಗಿ ಚೌಕರ್ ಏನಿತ್ತು ಅದನ್ನೇ ಹಾಕಿ ಮತ್ತು ಲಾಂಗ್ದು ಅದೇ ನೆಕ್ ಪೀಸಲ್ಲಿ ಲಾಂಗ್ದೇನು ಬರುತ್ತೆ ಅದನ್ನು ಮಾತ್ರ ಹಾಕಿ ರೆಡಿ ಮಾಡಿದೆ. ಅದನ್ನು ಮಾಡಿಟ್ಟು ಇನ್ನು ಏನಪ್ಪ ಅಂದರೆ ಮುಖದ ಅಲಂಕಾರ ಮಾಡೋಣ ಅಂತ ಬಂದು ಕೂತೆ. ಇದನ್ನು ತುಂಬ ಡೀಟೇಲಾಗಿ ಏನು ತೋರಿಸ್ತಲ್ಲ, ಯಾಕಂದರೆ ಕಳೆದ ವರ್ಷ ಎಲ್ಲ ಮುಖಕ್ಕೆ ನಾನು ಹೇಗೆ ಅಲಂಕಾರ ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ. ನೋಡೋಣ ನೆಕ್ಸ್ಟ್ ವರ್ಷ ಆ ಪೇಂಟಿಂಗ್ ಬರುತ್ತಲ್ಲ ಅದನ್ನು ಟ್ರೈ ಮಾಡೋಣ ಅನ್ನೋದು ಇದೆ ನನಗೆ ಮನಸ್ಸಲ್ಲಿ. ಅದನ್ನೇನಾದರೂ ಟ್ರೈ ಮಾಡಿದರೆ ಇನ್ ಡೀಟೇಲ್ ತೋರಿಸ್ತೀನಿ ನಾನು. ಇನ್ನದಾದಮೇಲೆ ಈ ಸರಿ ಅಮ್ಮನವ್ರಿಗೆ ಆ ಗೊಂಡೆನ ಎಕ್ಸ್ಟ್ರಾ ಹಾಕಿದೆ. ಹಿಂದೆ ಏನು ಬ್ಲ್ಯಾಕ್ ಕಲರ್ ಗೊಂಡೆ ಹಾಕಿದ್ದೀನಿ ಅದನ್ನು ಎಕ್ಸ್ಟ್ರಾ ಹಾಕಿದೆ. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು.
ಹಾಗೆ ಪ್ರತಿ ವರ್ಷವೂ ಬೇರೆ ಬೇರೆ ಥರ ಅಲಂಕಾರ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಹೊಸ ಹೊಸ ಥರ ಪ್ರಯತ್ನ ಪಡ್ತಾ ಇರ್ತೀನಿ. ಏನೇ ಆದರೂ ನಾವಾದ್ರೂ ಅಷ್ಟೇ ಅಲ್ವಾ, ಒಂದೇ ಥರದ್ದು ಸೀರೆ ಹಾಕೋ ಒಡವೆ ಹಾಕೋ ಅಂದರೆ ನಮಗೇನೆ ಬೋರ್ ಅನಿಸುತ್ತೆ. ಇನ್ನು ಅಮ್ಮನವರು ಹೇಳಲ್ಲ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ಬೇಕು ಹಾಗೆ ಮಾಡೋಕ್ಕಾಗತ್ತಾ? ಹಾಗಾಗಿ ನನಗೆ ಬದಲಾವಣೆ ಬೇಕಿರೋ ಥರ ನಾನು ಬದಲಾಯಿಸ್ತಾನೆ ಇರ್ತೀನಿ. ಅಮ್ಮನವ್ರನ್ನ ಲಕ್ಷಣವಾಗಿ ಕಾಣೋ ಥರ ನನ್ನ ಕಣ್ಣಿಗೆ ಅವ್ರು ಮುದ್ದ ಕಾಣಿಸ್ತಾ ಇರಬೇಕು, ಆ ಥರ ನಾನು ಅಲಂಕಾರ ಮಾಡೋಕ್ಕೆ ಪ್ರಯತ್ನ ಪ್ರತಿ ವರ್ಷವೂ ಪಡ್ತಾ ಇರ್ತೀನಿ. ಹಾಗಾಗಿ ಈ ಸರಿಯಾಗಿ ಗೊಂಡೆನ ಫಿಕ್ಸ್ ಮಾಡಿದ್ದೆ, ಅದನ್ನು ವಯರ್ ಬರುತ್ತೆ ಅದರಿಂದ ಫಿಕ್ಸ್ ಮಾಡ್ಕೊಂಡಿದ್ದೆ. ತುಂಬ ನೀಟಾಗಿ ಅದು ಪರ್ಫೆಕ್ಟಾಗಿ ಕೂತಿತ್ತು. ಇನ್ನು ಹೇಳ್ದಾಗೆ ನಾನು ಏನು ಅಲಂಕಾರಕ್ಕೆ ತಂದಿದ್ದೆ ಅದನ್ನೆಲ್ಲದನ್ನು ಹಾಕ್ತಾಯಿದ್ದೆ. ತಂದಿದ್ದಲ್ಲ, ಕೆಲವೊಂದು ತಂದಿದ್ದು, ಕೆಲವೊಂದು ನಾನೇ ಮನೇಲಿ ಇದ್ದಿದ್ದನ್ನು ಕಟ್ ಮಾಡಿ ರೆಡಿ ಮಾಡಿರೋ ಅಂಥದ್ದು. ಅಂದರೆ ಇದು ನಾನು ನೆಕ್ ಪೀಸು ನಾನೇ ಯೂಸ್ ಮಾಡ್ತಾಯಿದ್ದೆ. ಅಂದರೆ ಅಮ್ಮನವ್ರಿಗೆ ಹಾಕೋದಕ್ಕೆ ಅಂತಲೇ ಇದನ್ನು ಇಟ್ಟಿದ್ದಂಥದ್ದು, ಅದನ್ನೇ ಯೂಸ್ ಮಾಡಿಕೊಂಡೆ. ಅಂದರೆ ಇದನ್ನು ಫೇಸ್ಗೆ ಅಲಂಕಾರ ಮಾಡೋಣ. ಇನ್ನೊಂದು ಹೊಸದನ್ನು ತರಿಸಿದ್ದೆ, ಅದನ್ನು ಬೇಕಾದರೆ ಅದೇ ಏನು ಹಾಕಿದೆ ಮಿಶೋದಿಂದ ತರಿಸಿದ್ದು ಅದನ್ನು ಹಾಕ್ತೀನಲ್ವ, ಇದನ್ನು ಕಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಫೇಸಿಗೆ ಹಾಕಿದೆ. ಇನ್ನೂ ಚಿಕ್ಕದಾಗೇ ಇತ್ತು, ಅದು ತುಂಬ ಸಣ್ಣದಾಗೆ ಇದ್ವು ಅದೆಲ್ಲ, ಆದ್ರೂ ಪರವಾಗಿಲ್ಲ. ಇನ್ನು ನೆಕ್ಸ್ಟ್ ವರ್ಷ ಬೇರೆ ಚೇಂಜ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇದನ್ನು ಕಟ್ ಮಾಡಿ ಹಾಕಿದೆ. ಇನ್ನೆಲ್ಲ ಹಾಕಿದ್ದಾಯಿತು. ಏನೇ ಹಾಕಿ ಮುಗಿದ್ರೂ ಅಮ್ಮನವ್ರಿಗೆ ನಿಜವಾಗಿ ಅರಿಶಿನ ಕುಂಕುಮ ನಾವು ಇಟ್ಟರೆ ಅದು ಚಂದ. ಇನ್ನು ಅಮ್ಮನವ್ರ ಗಿಡ ತಿಲಕನೂ ಕೂಡ ನನಗೆ ಇಷ್ಟು ದೊಡ್ಡ ತಿಲಕನೇ ಇಡಬೇಕು ಅಂತ, ಚಿಕ್ಕದು ಕೂಡ ಇತ್ತು. ಈ ಅಲಂಕಾರಕ್ಕೆ ಚಿಕ್ಕದು ಹಾಕಿದರೂ ಆಗ್ತಿತ್ತು, ಆದರೆ ನನಗೆ ಅಲ್ಲಿ ಏನು ಇಡ್ತೀನಿ ಆ ತಿಲಕ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕಿದೆ. ಅದನ್ನು ಹಾಕಿದ್ದೆ ಎಲ್ಲ ಆದಮೇಲೆ ಇನ್ನು ಅಮ್ಮನವರಿಗೆ ಅರಿಶಿನ ಕುಂಕುಮ ಮತ್ತು ಗಲ್ಲಕ್ಕೆ ಅರಿಶಿನ ಗಂಧ ಮತ್ತು ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಹಚ್ಚಿ ನಮ್ಮನೆ ಲಕ್ಷ್ಮೀ ಅಮ್ಮನವ್ರನ್ನ ಈ ರೀತಿಯಾಗಿ ಅಲಂಕಾರ ಮಾಡಿದೆ. ಇಷ್ಟೆಲ್ಲ ಅಲಂಕಾರ ಆದಮೇಲೆ ಅಮ್ಮನವ್ರಿಗೆ ದೃಷ್ಟಿ ಆಗಲ್ವಾ, ಅದಕ್ಕೋಸ್ಕರ ಒಂದೇ ಒಂದು ದೃಷ್ಟಿ ಬೊಟ್ಟನ್ನ ಇಟ್ಟು ಈ ರೀತಿಯಾಗಿ ರೆಡಿ ಮಾಡಿದ್ದೆ. ಹೇಗೆ ಕಾಣಿಸ್ತಿದ್ದಾರೆ ಅಮ್ಮನವರು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನು ನೆಕ್ಸ್ಟ್ ಟೈಮ್ ಇನ್ನು ಏನೇನು ಚೇಂಜಸ್ ಆಗುತ್ತೆ ಅದನ್ನು ನೆಕ್ಸ್ಟ್ ಇಯರ್ ಮಾಡಿ ತೋರಿಸ್ತೀನಿ. ಇನ್ನು ಅದಾದಮೇಲೆ ಇದನ್ನು ಮಾಡಿ ಅಮ್ಮನವರು ಮುಖವಾಡನ ಒಂದು ಸೈಡಿಗೆ ಇಟ್ಟು ಇನ್ನು ಇದೇನಿದೆ ಜೋಡಿಸ್ಬೇಕಿತ್ತಲ್ವ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಈ ಸರಿ ಹೊಸದಾಗಿ ನಾನು ನವಧಾನ್ಯಗಳನ್ನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನವಧಾನ್ಯಗಳನ್ನ ತುಂಬ್ತಾಯಿದ್ದೆ. ಅದಕ್ಕೆ ನಾನು ಈ ಥರ ಬ್ಯಾಸ್ಕೆಟು ಇದೇನು ಬ್ಯಾಸ್ಕೆಟು ಅದೇ ಪುಟ್ಟಿ ಕುಕ್ಕೆ ಏನೋ ಗೊತ್ತಿಲ್ಲ ಕರೆಕ್ಟಾಗಿ ಬ್ಯಾಸ್ಕೆಟ್ಗಳು ಇದನ್ನು ತರಿಸ್ಕೊಂಡಿದ್ದೆ 9 ಥರದ್ದು. ಅದಕ್ಕೆಲ್ಲದನ್ನು ಫಿಲ್ ಮಾಡಿಟ್ಟೆ. ಅದಾದಮೇಲೆ ಲಕ್ಷ್ಮಿಗೆ ಇಷ್ಟವಾದಂಥದ್ದು ಕವಡೆ, ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಮತ್ತು ಕಪ್ಪು ಬಳೆಗಳು, ಹಾಗೆ ಒಂದು ಕಾಯಿನು, ಬಟ್ಲಡಿಕೆ ಮತ್ತು ಶ್ರೀಫಲ ಅಂತ ಏನೋ ಬರುತ್ತೆ ಅದು, ತುಂಬ ಥರ ಏನೇನೋ ಲಕ್ಷ್ಮಿಗೆ ಏನೇನು ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಕೇಳಿದ್ರೆ ಇದರಲ್ಲಿ ಸಿಗುತ್ತೆ. ಕೊಂಡು ಮುಳ್ಳು ಅಂತಲೇ ಏನೋ ಬರುತ್ತೆ, ಅದರ ಹೆಸರುಗಳು ತುಂಬ ಹೆಸರುಗಳು ಗೊತ್ತಿಲ್ಲ, ತುಂಬ ಹೆಸರುಗಳು ಗೊತ್ತಿದೆ ಬಟ್ ಕೆಲವೊಂದು ಹೆಸರುಗಳು ಗೊತ್ತಿಲ್ಲ. ಅದೆಲ್ಲದನ್ನು ತರಿಸಿ ಅದನ್ನು ಸಪ್ರೇಟಾಗಿ ಒಂದು ಕಂಚಿನ ಪ್ಲೇಟಲ್ಲಿ ಫಿಲ್ ಮಾಡಿಟ್ಟಿದ್ದೆ. ಇನ್ನೆಲ್ಲದನ್ನು ಅಮ್ಮನವ್ರ ಮುಂದೆ ಜೋಡಿಸ್ಬೇಕಾಗಿರೋದನ್ನ ಜೋಡಿಸಿಟ್ಟೆ. ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಆ ಜೋಡಿಸೋದು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಈ ಹಬ್ಬದ ಟೈಮಲ್ಲೇ ಗೊತ್ತಾಗೋದು. ಹಾಗಾಗಿ ಅದನ್ನೆಲ್ಲ ಜೋಡಿಸಿ ಮುಗಿಸ್ಬಂದು ಇನ್ನು ರಂಗೋಲಿ ಹಾಕಿಬಿಡೋಣ ಅಂತ ಹೇಳಿ ಹಾಕೋದಕ್ಕೆ ಕೂತ್ಕೊಂಡೆ. ಇನ್ನು ತುಂಬ ಸಿಂಪಲಾಗಿ ರಂಗೋಲಿ ಹಾಕ್ತಾ ಇರೋದು. ಅಂದರೆ ಕುಕ್ಕಿನೂ ಏನಾದರೂ ಗೀಜ್ಬಿಟ್ರೆ ಮತ್ತೆ ತೆಗೆದುಬಿಟ್ಟು ಹಾಕೋಬೋದು ಸಂಜೆ ಹೊತ್ತಿಗೆ, ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರೋ ಟೈಮಿಗೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹಾಕ್ತಾಯಿದ್ದೆ. ಆಮೇಲೆ ನಾನು ಪ್ರತಿ ವರ್ಷವೂ ಅಬ್ಸರ್ವ್ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾಕೋ ರಂಗೋಲಿ ತುಂಬ ಚೆನ್ನಾಗಿ ಹಾಕೋದಕ್ಕೆ ಆಗೋದಿಲ್ಲ, ಏನೋ ಗೊತ್ತಿಲ್ಲ ನನಗೆ. ಅಂದರೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೀನಲ್ಲ ಅದರಿಂದನೋ ಇಲ್ಲ ಎಲ್ಲ ಅಲಂಕಾರನೂ ಚೆನ್ನಾಗಾಗ್ಬಿಟ್ರೆ ದೃಷ್ಟಿಯಾಗ್ಬಿಡುತ್ತೆ ಅಂತ ಮೀನಿಂದಲೇ ಈ ಥರ ಅಂದರೆ ರಂಗೋಲಿ ಚೆನ್ನಾಗಿ ಬರೋದಿಲ್ವೋ ಏನೋ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ನನಗೆ ತುಂಬ ಚೆನ್ನಾಗಿರೋ ರಂಗೋಲಿನ ಹಾಕೋದಕ್ಕೆ ಆಗೋದೇ ಇಲ್ಲ. ಬಟ್ ಈ ರಂಗೋಲಿನ ಹಾಕ್ತೆ ಕಮಲ ಹೂವು ಅಮ್ಮನವ್ರಿಗೆ ಇಷ್ಟವಾಗುವಂಥ ಕಮಲ ಹೂವನ್ನೇ ಶುಕ್ರವಾರದ ದಿನ ಹಾಕೋ ಅಂಥದ್ದು. ಸೊ ಹಾಗಾಗಿ ಇವತ್ತು ಹಬ್ಬ ಇದ್ದಿದ್ದರಿಂದಾಗಿ ಇನ್ನು ಈ ಕಮಲ ಹೂವಿಂದ ಡಿಸೈನ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಲೈಟಾಗಿ ಕಲರ್ ಫಿಲ್ ಮಾಡಿದೆ. ಅಂದರೆ ಅಕಸ್ಮಾತ್ ಏನಾದರೂ ಕುಕ್ಕಿ ಅದನ್ನು ಅಳಿಸಾಕಿದ್ರೂ ಮತ್ತೆ ಬೇರೆ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಪುಟ್ಟ ರಂಗೋಲಿನ ಹಾಕಿದೆ. ಇಲ್ಲಿ ಇಷ್ಟು ಅಲಂಕಾರ ಮುಗಿಸಿದ್ದಾಗಿದೆ. ಫುಲ್ ಬ್ಯಾಕಿಂದ ನೋಡೋಕ್ಕೆ ಗೊತ್ತಾಗುತ್ತೆ ಬ್ಯಾಕ್ ಡ್ರಾಪ್ ಜೊತೆಗೆ. ಇನ್ನು ಲಕ್ಷ್ಮೀ ಅಮ್ಮನವ್ರ ಮುಖ ಹಾಕಿದ್ಮೇಲೆ ಇನ್ನೂ ನೀಟಾಗಿ ಗೊತ್ತಾಗೋ ಅಂಥದ್ದು. ಯಾಕಿದು ಶೇಕ್ ಆಗಬೇಡ, ಶೇಕ್ ಆಗುತ್ತೆ ದೂರ ಬಂದೆ ಅಂದರೆ. ಟೈಮು ಇವಾಗ 4:05. ಇಲ್ಲಿ ಈ ಕೆಲಸ ಮಾಡ್ತಾ ಕೂತಿರೋದು, ನಿದ್ರೆನೇ ಮಾಡ್ದೇ ಈ ಕೆಲಸ ಮಾಡ್ಕೊಂಡು ಕೂತಿದ್ದೀವಿ ನಾವು. ಏನು ಕತೆ ನಾವು ಬೆಳಗ್ಗೆ ನಮಗೆ ನಿದ್ದೆ ಬಂದಿಲ್ಲದೆ ಇರೋದಿರಲಿ, ಇಲ್ಲೊಬ್ಳಿಗೆ ನಿದ್ರೆ ಗೊತ್ತಾಯಿಲ್ಲ. ಕನುಷಿ ಟೀ ಶರ್ಟ್ ಹಾಕಿ ನನ್ನ ಮಗಿಗೆ ಹಿಂಗೆ ಮಾಡಿಕೊಳ್ಳೆ. ಬಿಚ್ಚೋಕನೆಲ್ಲ ಮಗಳ ಇದು ಬಿಚ್ಚೋಗ್ತೀನಿ. ಎಲ್ಲ ಬಂಗಾರ ಕಾಲ್ತಿಗೆ ಬಿಚ್ಚೋಣ. ಬಿಸಾಕ್ ಕನುಷಿನೇ ಇಕ್ಕಳ್ಳಿ, ಅದು ಕನುಷಿನೇ ಹಾಕಲಿ. ಬಿಸಾಕ ಈ ಬಾಲ ಮುಟ್ಟಂಗಿಲ್ಲ ಅವಳಿಗೆ. ಬಿಸಾಕಲ್ಲ ಬಿಸಾಕ್ ಕಿರಾಕ್ ತು ಹಾಕ್ಬಿಡು. ಹೂವು ನನ್ನ ಮಗ ಫ್ರೀ ಬರ್ಡ್ ಆಗೋಯ್ತು ಈಗ. ಫ್ರೀ ಬರ್ಡ್ ಏನೇನೋ ಹಾಕ್ಬಿಟ್ಟಿದ್ಲು. ಓನವ
ಹಿಂಗೆ ನಿದ್ದೆ ಬರ್ತಾಯಿಲ್ಲ ಮಗ. ನಿದ್ದೆ ಬರಲ್ಲ ನಾನು ಬಂಗಾಡಿ. ಇವಾಗ ಈ ಕೆಲಸ ಮಾಡೋಣ, ಮುಗಿಸ್ಬಿಟ್ಟು ಮಲಗಿಬಿಟ್ರೆ ಒಂದು ಅರ್ಧ ಗಂಟೆನಾದರೂ ನಿದ್ದೆ ಮಾಡ್ಕೊಂಡು ಎದ್ಬಿಡೋಣ. ಪ್ರತಿ ಸರಿನೂ ಬೇಗ ಕೆಲಸ ಮುಗಿಸ್ಕೊಂಡು 1-2 ಅವರ್ ಆದ್ರೂ ನಿದ್ರೆ ಮಾಡೋಕ್ಕೆ ಟೈಮ್ ಸಿಗ್ತಿತ್ತು. ಆದರೆ ಇವತ್ತು ಎಲ್ಲ ಜೋಡಿಸಿ ರಂಗೋಲಿ ಹಾಕಿ ಮುಗಿಸೋದ್ರೊಳಗೇ ಟೈಮ್ ಆಲ್ರೆಡಿ 4:15 ಆಗಿತ್ತು. ಇನ್ನು ಇದು ಒಂದು ಉಳ್ಕೊಂಡು ಬಿಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ಅಂದರೆ ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆದರೆ ಇಲ್ಲೆಲ್ಲ ಜೋಡಿಸ್ಬೇಕಿತ್ತಲ್ವ ಅಮ್ಮನವ್ರ ಮುಂದೆ. ಅದು ಬೆಳಗ್ಗೆ ಪೂಜೆ ಆದಮೇಲೆ ಜೋಡ್ಸೋಕೆ ಹೋದರೆ ಕಳಶ ಕದಲಿಸ್ಬಿಡ್ತೀವಿ ಅನ್ನೋದಕ್ಕೋಸ್ಕರ ಎಲ್ಲದನ್ನು ಈಗಲೇ ರೆಡಿ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಅಮ್ಮನವ್ರ ಮುಂದೆನೂ ಕೂಡ ಒಂದಷ್ಟು ರೆಡಿ ಮಾಡ್ದೆ. ಜಾಸ್ತಿ ತಂದಿದ್ದರಿಂದ ನಾನು ಅವನಿಗೆ ಬೈಕೊಂಡೇ ಮಾಡಿಸಿದ್ದೀನಿ. ತಂದಿದ್ಯಾ ಮಾಡು, ನೀನೇ ಮಾಡು ಅಂತ ಹೇಳ್ಬಿಟ್ಟು. ಪಾಪ ಅವನೂ ನಿದ್ರೆ ಮಾಡಿರಲಿಲ್ಲ. ನಾನು ರಂಗೋಲಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಒಂದು 10-20 ನಿಮಿಷ ಮಲಗಿದ್ನೇನೋ ಅಷ್ಟೇ. ಅದಾದಮೇಲೆ ನಾನು ಬಂದು ಸ್ವಲ್ಪ ಒಳಗಡೆ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಡಿದ್ದನ್ನು ಅಷ್ಟೊತ್ತವರೆಗೆ ನಿದ್ರೆ ಮಾಡ್ದೆ. ಮತ್ತೆ ಎದ್ದು ಅದನ್ನು ಜೋಡಿಸ್ಕೊಟ್ಟ. ಅದಾದಮೇಲೆ ರಾಯರ ಫೋಟೋಗೆ ಮತ್ತು ಮನೆ ದೇವ್ರ ಫೋಟೋಗೆಲ್ಲ ಹೂವನ್ನ ಇಟ್ಟು ಅವನು ಹೋಗಿ ಮಲ್ಕೊಂಡ. ಇನ್ನು ನಾನಿನ್ನೇನು ಟೈಮ್ ಆಯಿತು, ಮಲಗಿದ್ರೆ ಎಚ್ಚರ ಆಗಲ್ಲ, ಎದ್ದು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಎದ್ದಿದ್ದೆ. ಇನ್ನು ಪುಸಿನೂ ಬೆಳಗಿನ ಜಾವ ಅಲ್ವಾ, ಬಂದು ಆಲ್ರೆಡಿ ನಿದ್ರೆ ಮಾಡ್ತಿದ್ದ. ಕುಕ್ಕಿನೂ ನೈಟೆಲ್ಲ ನಮ್ಮಿಂದನೇ ಓಡಾಡ್ಕೊಂಡಿದ್ದರಿಂದ ಅವಳಿಗೂ ನಿದ್ರೆ ಆಗಿರಲಿಲ್ಲ. ಅವಳಿಗೂ ಚೆನ್ನಾಗಿ ನಿದ್ರೆ ಬಂದುಬಿಟ್ಟಿತ್ತು. ಸರಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಕಸ ಗುಡಿಸ್ಕೊಂಡು ಮನೆಯೆಲ್ಲ ಅದನ್ನು ಒರೆಸ್ಕೊಂಡು ಬಂದೆ. ಇನ್ನು ಫ್ಲವರ್ ವಾಸ್ದು ಅದು ಫ್ಲವರ್ ಡೆಕೋರೇಟ್ ಮಾಡಬೇಕಾದ್ರೆ ತುಂಬಾ ಗಲೀಜಾಗಿತ್ತು, ಏನು ಕಮ್ಮಿ ಆಗಿರಲಿಲ್ಲ. ಅದನ್ನು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಬಂದೆ. ಇನ್ನು ಅಷ್ಟರಲ್ಲಿ ಸಂತನು ಕೂಡ ಎಚ್ಚರ ಇದ್ದರು. ಸಂತಗೆ ಇನ್ನು ಮಲಗಬೇಡಿ, ಮಲಗಿಬಿಟ್ರೆ ಬೆಳಿಗ್ಗೆ ಎಚ್ಚರ ಆಗಲ್ಲ ಅಂತ ಹೇಳಿ ಎಪ್ಸೇ ಇದ್ದೆ. ಅವರು ಅಂದರೆ ಮಲಗಿದ್ದವ್ರು ಮತ್ತೆ ಇನ್ನೊಂದು ರೌಂಡ್ ಎದ್ದಿದ್ರು. ನಾವು ಫ್ಲವರ್ ಡೆಕೋರೇಷನ್ ಮಾಡಬೇಕಾದ್ರೇ ಅವರೇ ಇನ್ನು ಪೂಜೆ ಮಾಡಿಬಿಡೋಣ, ಇನ್ನೇನು ನಿದ್ರೆ ಮಾಡೋದು ಅಂತ ಹೇಳಿಬಿಟ್ಟು ಎಚ್ಚರನೇ ಇದ್ದರು. ನಾನು ಸ್ವಲ್ಪ ಜಾಸ್ತಿನೇ ಬೇಗ ಟೈಮ್ ಹೇಳಿರ್ತೀನಿ ಯಾವಾಗ್ಲೂ. ಇನ್ನು ಒಬ್ಬಟ್ಟಿಗೆ ಕನಕನ ಕಲಸಿರಲಿಲ್ಲ, ಹೂರಣ ಮಾತ್ರ ಮಾಡಿಟ್ಟಿದ್ದೆ. ಆ ಕನಕನೂ ಕೂಡ ಕಲಸಿಟ್ಟು ನಾನು ಇನ್ನು ಪುಳಿಯೋಗರೆಗೆ ರೈಸು ಮತ್ತು ಏನೇನು ನೈವೇದ್ಯಕ್ಕೆ ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಡುಗೆಗೆ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಇನ್ನು ಬಂದು ಕಳಶನೂ ಕೂಡ ಕೂರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕಳಶನೂ ಕೂರಿಸ್ತಾಯಿದ್ದೆ. ಅಂದರೆ 8:30 ಒಳಗೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನೆಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಕಳಶನೂ ಕೂಡ ನಾನು ಯೂಶ್ವಲಿ ಯಾವಾಗಲೂ ಮಾವಿನ ಎಲೆ ಇಟ್ಟೇ ನಾನು ಕಳಶನ ಇಡೋದು, ವೀಳ್ಯದೆಲೆನ ಇಡೋದಿಲ್ಲ ನಾನು ಲಕ್ಷ್ಮೀ ಕಳಶ ಕೂರಿಸ್ಬೇಕಾದ್ರೆ. ಇನ್ನು ನನ್ನ ಮುಖವಾಡ ಕಟ್ಟಬೇಕಾದ್ರೆ ನಾನು ಸಂತಕ್ಕೆ ಕರೆದೆ. ಫ್ರೆಂಟಿಂದ ಹೇಳೋರು ಬೇಕು ನನಗೆ, ಅದು ಸರಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಹಾಗಾಗಿ ಸಂತನ ಕರೆದು ಕೇಳಿದೆ. ಅವರು ಕೂಡ ಹೇಳಿದರು ಸರಿ ಅಂತ ಹೇಳಿಬಿಟ್ಟು. ಇನ್ನು ಹೂವಿನ ಅಲಂಕಾರನೂ ಕೂಡ ಇದೇ ಟೈಮಲ್ಲಿ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇನ್ನೊಬ್ಬರು ಕಮೆಂಟ್ ಮಾಡಿ ಕೇಳಿದರು, ಇದು ರಿಯಲ್ ಫ್ಲವರಾ ಇಲ್ಲ ಆರ್ಟಿಫಿಷಿಯಲಾ ಅಂತ ಹೇಳಿಬಿಟ್ಟು. ಇಲ್ಲ, ನಾನು ಹಾಕಿರೋದು ಅಮ್ಮನವ್ರಿಗೆ ಹಾಕಿರೋದು ಯಾವುದೋ ಆರ್ಟಿಫಿಷಿಯಲ್ ಫ್ಲವರ್ಗಳಲ್ಲ. ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಏನಿದೆ ಅದಷ್ಟೇ ಆರ್ಟಿಫಿಷಿಯಲ್ ಫ್ಲವರ್ನ ಯೂಸ್ ಮಾಡಿರೋದು. ಇನ್ನು ದೇವರಿಗೆ ಅಂತ ತರಿಸಿರೋ ಪ್ರತಿ ಹೂವಿನ ಹಾರಗಳನ್ನು ಕೂಡ ರಿಯಲ್ ಮಲ್ಲಿಗೆ ಹೂವು ಮತ್ತು ಕಮಲ ಹೂವನ್ನ ಮತ್ತು ಸೇವಂತಿಗೆ ಹೂವನ್ನ ಯೂಸ್ ಮಾಡಿರೋ ಅಂಥ ಹೂವು. ಇನ್ನೊಂದೇನೆಂದರೆ ಯಾವಾಗಲೂ ಲಕ್ಷ್ಮಿಗಾಗಲಿ ಯಾವುದೇ ದೇವರಿಗಾಗಲಿ ಆರ್ಟಿಫಿಷಿಯಲ್ ಹೂವುಗಳನ್ನ ಹಾಕಿ ಪೂಜೆ ಮಾಡಬಾರ್ದು ಅಂತ ಹೇಳೋದನ್ನು ಕೇಳಿದ್ದೀನಿ ನಾನು. ಹಾಗಾಗಿ ಯಾವತ್ತೂ ಕೂಡ ಯಾವ ದೇವ್ರ ಫೋಟೋದಲ್ಲೂ ನಾನು ಆರ್ಟಿಫಿಷಿಯಲ್ ಹೂವುಗಳನ್ನ ಇಟ್ಟು ಪೂಜೆ ಮಾಡಿಲ್ಲ ಇದುವರೆಗೂ. ಮಾಡಲೂಬಾರ್ದು ಅಂತ ಹೇಳ್ತಾರೆ. ಇದ್ದಷ್ಟರಲ್ಲಿ ಮಾಡಿದ್ರೂ ಪರವಾಗಿಲ್ಲ. ನಾನು ತುಂಬ ಹೂಗಳಿಲ್ದಿರೋ ದಿನವೂ ಪೂಜೆ ಮಾಡಿದ್ದೀನಿ. ಹೀಗೆ ಮಾಡಿದ್ದೀನಿ ನಾನು ಪ್ರತಿ ವರ್ಷ ಅಂತ ಏನಿಲ್ಲ. ನಾನು 15-16 ವರ್ಷದಿಂದ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆವಾಗೇನು ನನಗಿಷ್ಟ ಸೌಲಭ್ಯ ಇದ್ದಿರಲಿಲ್ಲ. ಎಷ್ಟಿತ್ತು ಅಷ್ಟರಲ್ಲೇ ಪೂಜೆನೂ ಮಾಡಿರೋ ದಿನಗಳಿದೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿಜವಾದ ಹೂವನ್ನ ಇಟ್ಟು ಪೂಜೆ ಮಾಡ್ತೀನಿ. ಆರ್ಟಿಫಿಷಿಯಲ್ ಫ್ಲವರ್ ಒಂದು ದಿನಕ್ಕೂ ಹಾಕಿಲ್ಲ. ಈ ರೀತಿ ಅಲಂಕಾರ ಮಾಡಿರೋ ಅಂಥದ್ದು. ಇಲ್ಲಿ ಇನ್ನೇನು ಪೂಜೆ ಮಾಡೋ ಟೈಮೇ ಬಂತು. ಅಲಂಕಾರ ಮಾಡಿ ಮುಗಿಸೋದ್ರೊಳಗೆ ಇನ್ನು ಹೂವು ಮತ್ತು ಬಳೆ ಇದೆಲ್ಲ, ಇನ್ನು ಹಾಗೆ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟಿದ್ದೀನಿ. ಇನ್ನು ಯಾವಾಗಲೂ ಇದನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಆದರೆ ಈ ಸರಿ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಜೊತೆಗೆ ನವಧಾನ್ಯಗಳು ಹಾಗೆ ಲಕ್ಷ್ಮಿಗೆ ಇಷ್ಟವಾಗುವಂಥ ವಸ್ತುಗಳು. ಇದು ಇನ್ನೂ ಒಂದು ಹೊಸ್ದಾಗಿ ಟ್ರೈ ಮಾಡಿರೋದು. ಇದು ಹೊಸದಾಗಿ ಅಂದರೆ ಹೊಸ ನೋಟ್ಗಳಿರಬೇಕು ಜೋಡಿಸೋಕ್ಕೆ, ಅದು ಇರಲಿಲ್ಲ. ಹಾಗಾಗಿ ಈ ಥರ ಕಾಯಿನಲ್ಲಿ ಕರೆಂಟ್ ಹೋಯಿತು. ಈ ರೀತಿಯಾಗಿ ಜೋಡಿಸಿ ಅಲಂಕಾರ ಮಾಡಿ ಮುಗಿಸಿ. ಆದರೆ ನೋಡಿದ್ರೆ ಕರೆಂಟ್ ಹೋಯಿತು. ಕರೆಂಟ್ ಬರಲಿ, ಕ್ಲೀನಾಗಿ ತೋರಿಸ್ತೀನಿ. ಆದರೂ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಒಂದ್ಸರಿ ತೋರಿಸ್ಬಿಡ್ತೀನಿ. ಈಗ ಪೂಜೆ ಮಾಡೋಕ್ಕೆ ಕೂತ್ಕೊತೀನಿ, ಟೈಮ್ ಆಯಿತು.
ಮೊದಲಿಗೆ ಮನೆ ದೇವ್ರ ಫೋಟೋ ಏನು ಬರುತ್ತೆ ಅಲ್ಲಿಗೆ ದೀಪ ಹಚ್ಚಿಯಾಗೆ ರಾಯರ ಹತ್ರನೂ ಹಚ್ಚಿ ಲಕ್ಷ್ಮಿಗೂ ಕೂಡ ಹಚ್ಚಿ ಮನೆ ದೇವ್ರ ಫೋಟೋಗೆ ಮತ್ತು ರಾಯರಿಗೆಲ್ಲ ಪೂಜೆ ಮಾಡಿ ಬಂದು ಕೂತ್ಕೊಂಡೆ. ಅಂದರೆ ಲಕ್ಷ್ಮೀ ವಿಘ್ನೇಶ್ವರಂದು ವಿಗ್ರಹ ಇದೆ, ಅದನ್ನು ಇಟ್ಬಿಟ್ಟು ಅದಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪ ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡೋಣ ಅಂತ ಹೇಳಿಬಿಟ್ಟು ಅಭಿಷೇಕ ಮಾಡ್ತಾಯಿದ್ದೋ. ಅಭಿಷೇಕ ಮಾಡಿ ಮುಗಿಸಿದ್ದಾದಮೇಲೆ ಇನ್ನು ನಾನು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಪ್ರತಿ ವರ್ಷವೂ ನಾನು ಸಂತು ಇಬ್ಬರು ಜೊತೆಗೆ ಕೂತು ಪೂಜೆ ಮಾಡೋದು. ಯಾವಾಗಲೂ ಆಲ್ಮೋಸ್ಟ್ ತುಂಬ ವರ್ಷದಿಂದ ಒಬ್ಬಳೇ ಯಾವತ್ತೂ ಪೂಜೆ ಮಾಡಿಲ್ಲ. ಸಂತು ಇದ್ದೇ ಇರ್ತಾರೆ. ಕೆಲವೊಮ್ಮೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಟೈಮು ಅವರು ಎದ್ದು ಬರೋದಿಲ್ಲ. ಇನ್ನು ಇಬ್ಬರು ಜೊತೆ ಸೇರಿ ಪೂಜೆ ಮಾಡಿ ಮುಗಿಸಿದ್ವಿ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ಏನು ಇವರಿಗೆಲ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಹಾಕ್ಕೊಡ್ತೀನಿ. ಏನು ಈ ಸೀರೆ ಗಲೀಜಾದರೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಫೋಟೋಸು ವೀಡಿಯೋಸ್ ಏನು ಜಾಸ್ತಿ ತೊಗೊಳೋದಕ್ಕೆ ಹೋಗೋದಿಲ್ಲ. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ರೀಸನ್ ಏನಂದರೆ ನೈಟೆಲ್ಲ ಕರೆಕ್ಟಾಗಿ ನಿದ್ರೆ ಆಗಿರಲ್ಲ. ಒಂದು ನೈಟ್ ಅಂತಲ್ಲ, ತುಂಬ ನೈಟ್ಗಳಿಂದ ನಿದ್ರೆ ಕರೆಕ್ಟಾಗಿ ಆಗಿರಲ್ಲ. ಫೇಸಲ್ಲಿ ಫ್ರೆಶ್ನೆಸ್ ಇರಲ್ಲ, ಆ್ಯಕ್ಟಿವ್ನೆಸ್ಸು ಇರಲ್ಲ. ಸೊ ಹಾಗಾಗಿ ಯಾವುದೇ ಫೋಟೋಸು ವೀಡಿಯೋಸ್ ಇವಾಗಂತೂ ತೊಗೊಳೋದಕ್ಕೆ ಹೋಗೋದಿಲ್ಲ. ನೋಡೋಣ, ಆದರೆ ಸಂಜೆ ಹೊತ್ತಿಗೆ ತೊಗೊತೀನಿ ಅಷ್ಟೇ. ಇನ್ನು ಇವರಿಗೆ ತಿನ್ನೋದಕ್ಕೆ ಹಾಕ್ಕೊಡ್ತೀನಿ. ಇನ್ನು ಅವರಿಬ್ಬರು ಎದ್ದಿಲ್ಲ. ಆ 2 ಮಕ್ಕಳು ಮಲಗವ್ರೆ. ಇನ್ನು ಈ 2 ಮಕ್ಕಳು ಇಲ್ಲೊಂದು ಅಲ್ಲೊಂದು 2 ಮಲಗೈತೆ. ಅವನೇನೋ ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದು ಮಲಗಿರ್ತಾನೆ. ಇವಳಿಗೆ ನಾನು ಮಲ್ಗೋಕ್ಕೆ ಹೋಗಲಿಲ್ವಲ್ಲ ರೂಮಿಗೆ, ಅವಳಿಗೆ ನನ್ನ ಪಕ್ಕ ಮಲ್ಗೋ ಅಭ್ಯಾಸ. ಮಲ್ಗೋಕ್ಕೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡೋ ಅಷ್ಟು ಟೈಮ್ ನನ್ನ ಜೊತೆನೇ ಇತ್ತು. ಬರೋದು ಇಲ್ಲಿ ಮಲಗೋದು, ನಾನು ಎದ್ದೆ ಏನಾದರೂ ಕೆಲಸಕ್ಕೆ ಹೋದರೆ ಮತ್ತೆ ಹಿಂದೆನೇ ಓಡಿ ಬರೋದು. ಹಾಗೆ ಮಾಡಿ ಮಾಡಿ ನಿದ್ರೆ ಆಗಿರಲಿಲ್ಲ. ಇವಾಗಂತೂ ಸರಿಯಾಗಿ ಈಗ 9 ಗಂಟೆ ಇನ್ನೂ ನಿದ್ರೆ ಹಿಂಗೆ ಹೊಡಿತವಳೆ. ಅಂದರೆ ಯೂಶ್ವಲಿ ಸಾನುಕನು ಹೋಗೋ ಟೈಮಲ್ಲಾದರೂ ಹೇಳ್ತಿದ್ಲು, ಇವತ್ತು ಎದ್ದೆ ಹೇಳೋಕ್ಕೆ ರೆಡಿ ಇಲ್ಲ. ಸಂತು ಎಬ್ಸಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ತಾವ್ರೆ, ಅವಳು ಹೇಳೋಕ್ಕೆ ರೆಡಿ ಇಲ್ಲ. ಹಾಗೆ ಮಲ್ಕೊಂಡು ನಿದ್ರೆ ಮಾಡ್ತಾವಳೆ. ಓಕೆ, ಇನ್ನು ನಮ್ಮನೆ ಮಹಾಲಕ್ಷ್ಮಿ ಹೇಗೆ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀಟಾಗಿ ತೋರಿಸಿದ್ದೀನಲ್ಲ. ಈ ಫಿಶ್ಗಳು ಹೆಂಗಾಗಿ ಆಡ್ತಾವೆ ಗೊತ್ತಾ, ಗಡವಾಡ್ದಂಗೆ ಇರ್ತೈತೆ. ಏನು ಬಂದು ಫಿಶ್ ಟ್ಯಾಂಕ್ ಬುದ್ದದು ನಮಗೆ ಏನಪ್ಪ ಅಂತ ಸಡನ್ನಾಗಿ ನೋಡಬೇಕು. ಅಂದರೆ ತುಂಬ ದಿನ ಹೋಗಿತ್ತಲ್ಲ, ಫಿಶ್ ಇರಲಿಲ್ಲ. ಅದಲ್ಲದೆ ಮುಂಚೆ ಯಾವ ಫಿಶು ಈ ಥರ ಬಂದು ಟ್ಯಾಂಕ್ ಎಲ್ಲ ಹೊಡೆದಾಕ ರೇಂಜ್ಗೆ ಆಡ್ತಾ ಇರಲಿಲ್ಲ. ಇವು ಸಿಕ್ಕಾಬಿಟ್ಟೆ ರಾಂಗಾಗಿ ಸ್ಟ್ರಾಂಗಾಗಿ ಇದ್ದಾವೆ. ಸೊ ಹಾಗಾಗಿ ಅವು ಸೌಂಡ್ ಮಾಡ್ತಾನೆ ಇರುತ್ತೆ. ಓಕೆ, ಇನ್ನು ಅದೇ ಪುಳಿಯೋಗರೆ ಹೇಗೆ ಬಂದಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡಬೇಕು. ಹೆಂಗಾಯ್ತಲ್ಲ ಪುಳಿಯೋಗರೆ? ಚೆನ್ನಾಗಾಯ್ತಾ? ಸ್ವರ ಅಂತ ನೆಗಡಿ ಆಗಿಬಿಟ್ಟಿರ್ಬೇಕು ನಿದ್ದೆಗೆಟ್ಟಿರೋದಕ್ಕೆ. ಇಲ್ಲಿ ಫ್ಲವರ್ಗಳು ಎಲ್ಲ ಒಂದೊಂದಿಲ್ಲ, ಸಂತಕ್ಕೆ ಫುಲ್ ಇಷ್ಟ ಆಗ್ಬಿಟ್ಟೈತೆ. ಅದು ಇದು ನೈಟು ಇಡಬೇಕಾದ್ರೆ ಹರಳೇ ಇರಲಿಲ್ಲ. ಇವಾಗ ಫುಲ್ ಹರಳ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಹುಣ್ಸೆಹಣ್ಣು ಯಾವ ಥರ ಯೂಸ್ಫುಲ್ ಆಗ್ತೈತೆ, ಯಾವ ಲುಕ್ ಐತೆ. ಇಲ್ಲಿರೋ ಅದು ಒಂದು ಇದರಲ್ಲಿ ಡಿಫ್ರೆಂಟು. ಮತ್ತು ಇಲ್ಲಿ ಒಂದು ಹುರುಳಿನ ಇಟ್ಟಿದ್ದೀನಿ. ಇದರಲ್ಲಿ ರೋಸು ಮತ್ತು ಇದೇನು ಹೂವು ಗೊತ್ತಿಲ್ಲ. ಅದೇನು ಹೂವನವ ಗೊತ್ತಿಲ್ಲ ಅದು. ಇಲ್ಲೊಂದು ಇದು ಒಂಥರ ಫುಲ್ ಅರಳೋದಾಗ ನೋಡೋಕೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅರಳಿಲ್ದಿದ್ದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದು. ಬಿತ್ತು. ಈಗ ಅರಳಿದಾಗ ಏನು ಬ್ರೈಟಾಗಿ ಕಾಣಿಸ್ತೈತೆ ಗೊತ್ತಾ, ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಪೂಜೆ ಮುಗಿಸಿ ಇನ್ನು ದೀಪಗಳನ್ನ ಕಾಯ್ತಾ ಕೂರೋದು. ಅದು ಬ್ಯಾಕ್ ಡ್ರಾಪು ಒಂದು ಹೈಟು ಒಂದು ಡೌನ್ ಆಗಿಬಿಟ್ಟೈತೆ, ಅದನ್ನು ಸರಿ ಮಾಡಬೇಕು. ಆಮೇಲೆ ಸರಿ ಮಾಡೋಣ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲಿ ನಮ್ಮ ಸಾನು ಏನು ಅಡುಗೆಗೆ ರೆಡಿ ಮಾಡ್ತಾವಳೆ. ಅಡುಗೆಗೆ ಅವಳು ಹೇಳಿದ್ಲು, ನಾನು ಕಟಿಂಗ್ ಮಾಡಿಕೊಡ್ತೀನಿ ಮಮ್ಮಿ, ಕಟಿಂಗ್ ಅಂತ ಹೇಳ್ಬಿಟ್ಟು ಎದ್ದು ಸ್ನಾನನೂ ಮಾಡ್ದೇ ಅಡುಗೆಗೆ ರೆಡಿ ಮಾಡ್ತಾವಳೆ. ಎಂಥ ಒಳ್ಳೆ ಮಗಳ. ಓಹೋ ಡೆಡಿಕೇಶನ್. ಇಲ್ಲಿ ಪುಳಿಯೋಗರೆ ಕಲಸಿದ್ದೀನಿ. ಇನ್ನು ಒಬ್ಬಟ್ಟಿಗೆ ಹೂರ್ಣ ಫುಲ್ ಕಲಸಿಲ್ಲ, ಇವಾಗ ಕಲಸಿರಬೇಕು. ಇದನ್ನು ಸ್ವಲ್ಪ ಮಾಡಿದ್ದೆ ಬೆಳಗ್ಗೆ ಅಷ್ಟೇ. ಇಲ್ಲಿ ಕಡಲೆಕಾಳು ಹುಸ್ಲಿಗೆ ಅಂತ ಕಡಲೆಕಾಳನ್ನ ಬೇಯಿಸಿಟ್ಟಿದ್ದೀನಿ, ಇನ್ನು ಮಾಡಬೇಕು. ಇವಾಗ ಸಾನು ಹೆಲ್ಪ್ ಮಾಡ್ತಾ ಇರೋದು ಬಂದು ಬೇಗ ಅಡುಗೆ ಮುಗಿಸ್ಬಿಟ್ಟು ನಾನು ಹೊರಗಡೆ ಹೋಗೋಣ ಅಂತ. ಏನಿದು ಹಬ್ಬದ ದಿನ ಹೊರಗಡೆ ಅಂತ ಅಂದ್ಕೊಳ್ಬೋದು. ಬಟ್ ಆದರೆ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಸಸ್ಪೆನ್ಸ್ ಆಗಿಡೋ ಅಂಥದ್ದು ಏನಿಲ್ಲ, ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕೆಂದರೆ ನಾನು ವೀಡಿಯೋಸ್ ಹಾಕೋದು ಲೇಟು, ಮಧು ವೀಡಿಯೋಸ್ನ ಬೇಗ ಹಾಕಿರ್ತಾಳೆ. ಸೊ ಮಧು ಮನೆಗೆ ಹೋಗೋದು ಪ್ಲ್ಯಾನು. ಅದಕ್ಕೋಸ್ಕರ ಆಲ್ರೆಡಿ ಫೋನ್ ಮಾಡಿದ್ಲು, ಅಕ್ಕ ಮುಗಿತಾ ಪೂಜೆ ಎಷ್ಟೊತ್ತು ಬರ್ತೀರಾ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಅಡುಗೆ ಮುಗಿಸಿ ಮಾಡಿಟ್ಬಿಟ್ಟು ಹೊರಟ್ಬಿಟ್ರೆ ಆರಾಮ್ಸೆ ಬರ್ಬೋದು. ಇಲ್ಲ ಬಂದು ಏನಾದರೂ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಬೇಗ ಎಲ್ಲದನ್ನು ಮಾಡಿ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಇವಾಗ ತಿಂದು ಹೊರಡ್ತೀನಿ. ನೋಡೋಣ ಹೇಗಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಬನ್ನಿ. ನನ್ನ ಫೋನಲ್ಲಿ ಬೇರೆ ಸ್ಟೋರೇಜ್ ಕಮ್ಮಿ ಇದೆ, ವೀಡಿಯೋಸ್ ಬೇರೆ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡೋದು ನನಗಂತೂ ಗೊತ್ತಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮಮ್ಮಿ ಮತ್ತು ದಿಶಾನು ಕೂಡ ಬಂದಿದ್ದರು, ಬಬಿನೂ ಕೂಡ ಕರೆದಿದ್ದೆ, ಆದರೆ ಅವಳು ಬರಲಿಲ್ಲ. ದಿಶನ್ಗೆ ರಜಾ ಐತೆ, ಮುದ್ದುಗೆ ರಜಾ ಇಲ್ಲ ಅಂತ ಹೇಳ್ಬಿಟ್ಟು ದಿಶನ ಮಮ್ಮಿ ಜೊತೆ ಕಳಿಸಿದ್ಲು. ಇನ್ನು ಕುಕ್ಕಿ ಮಮ್ಮಿ ಬಂದೈತೆ ಅಂದರೆ ಮುಗೀತು. ಫುಲ್ಲು ಅವಳು ಜಂಪ್ ಮಾಡಿ
ಡ್ಯಾನ್ಸ್ ಮಾಡಿ ಮುಗಿಸಿರ್ಬೇಕು. ಹಾಗಾಗಿ ಸರಿಯಾಗಿ ಕುಣಿತಾ ಇದ್ಲು ಅವಳು. ಒಂದು ಕಾಲು ಟೈಮ್ ಆಗೈತೆ. ಇವಾಗ 1 ಗಂಟೆ ಮನೆ ಬಿಟ್ಟಿದ್ದು. ಅಂದರೆ ಮನೆಯಲ್ಲಿ ಅಡುಗೆ ಮಾಡಬೇಕಾಗಿತ್ತು. ಇದರಲ್ಲಿ ಹೀಗೆ ಗೊತ್ತಾ, ಫಾಸ್ಟಾಗಿ ಯಾವುದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅಡುಗೆನೂ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗ್ಬಿಟ್ಟು ಅಡುಗೆನೂ ಲೇಟ್ ಆಯಿತು. ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದೀನಿ. ಮೊದಲು 2 ಸರಿ ಕಾಲ್ ಮಾಡಿದ್ದು, ಅಕ್ಕ ಎಲ್ಲಿದೆಯಾ ಅಂದರೆ ಯಾಕೆ ಎಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಅಂದರೆ ನನ್ನ ಹತ್ರ ಕ್ಯೂರಿಯಾಸಿಟಿ ಅಂತಾಳೆ. ಅದಕ್ಕೋಸ್ಕರ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಮುಗಿಸ್ಬಿಟ್ಟು ಬೇಗ ಹೊರಟು ಈ ಡ್ರೆಸ್ ಹಾಕೊಂಡು ಸೀರೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಸೀರೆ ಹಾಕೊಂಡು ಹೋಗ್ಬೋದಿತ್ತು. ಬಟ್ ಅಷ್ಟು ದೂರ ಗಾಡಿನಲ್ಲಿ ಬಸ್ಸಲ್ಲಾದ್ರೂ ಬೇಕಾದ್ರೆ ಸೀರೆ ಹಾಕೊಂಡು ಹೋಗ್ಬೋದು. ಗಾಡಿನಲ್ಲಿ ಕೂತ್ಕೊಂಡು ಹೋಗೋದಕ್ಕೂ ಆಗಲ್ಲ. ಹೋಗಿ ಬರೋವರೆಗೂ ಮಳೆ ಬರದೇ ಇದ್ದರೆ ಸಾಕಷ್ಟೇ. ಈ ಹೆಲ್ಮೆಟ್ ಕೊಡ್ತಾನೆ, ಈ ಹೆಲ್ಮೆಟಲ್ಲಿ ಮಳೆ ಬಂದರೆ ನೆನ್ಕೊಂಡೇ ಹೋಗ್ಬೇಕು. ಹಂಗಾಯ್ತು. ಬರದೇ ಇದ್ದರೆ ಸಾಕು. ನೀನು ಎಲೆಕ್ಟ್ರಾನಿಕ್ ಸಿಟಿನಾ? ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಒಬ್ಬಳೇ ಹೋಗೋದಾಗಿದ್ದರೆ ನಿಜಕ್ಕೂ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಗಾಡಿ ಓಡಿಸ್ಕೊಂಡು ಹೋಗೋದು ಆಗ್ತಾನೆ ಇರಲಿಲ್ವೇನೋ. ನನ್ನ ತಮ್ಮ ಇದನ್ನೆಲ್ಲ ಸರಿ ಅಕ್ಕ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ. ಸರಿ ಅಂತ ಹೇಳಿಬಿಟ್ಟು ಅವನ ಜೊತೆ ಹೊರಟೆ. ಇನ್ನು ನೈಸ್ ರೋಡಲ್ಲೇ ಬಂದ್ವಿ. ನೈಸ್ ರೋಡಲ್ಲಿ ಬಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೊರಗಡೆ ಬಂದ್ವಿ. ಇನ್ನು ಅರುಣಾಚಲಕ್ಕೆ 2 ಸರಿ ಹೋದ್ವಿ ಅಲ್ವಾ, ಆವಾಗ ತೋರಿಸಿದ್ಲು ಅವಳು ಮಧು, ಅಕ್ಕ ನಮ್ಮ ಏರಿಯಾಗೆ ಹೋಗೋದಿದೆ ರೋಡು, ನಮ್ಮ ಏರಿಯಾಗೆ ಹೋಗೋದಿದೆ ರೋಡು ಅಂತ ಹೇಳಿಬಿಟ್ಟು ತೋರಿಸ್ತಾನೆ ಇರೋಳು ಆ ರೋಡನ್ನ. ಸರಿ ಅಂತ ಹೇಳಿಬಿಟ್ಟು ಆ ರೋಡಿಗೆ ಬಂದ್ವಿ. ಇನ್ನು ಅದಕ್ಕಿಂತ ಮುಂಚೆನೇ ನಾನು ಹೇಳಿದ್ದೆ ಯಾವುದಾದ್ರೂ ಮೇನ್ ರೋಡಲ್ಲೇ ಸ್ವೀಟ್ ಅಂಗಡಿಲಿ ನಿಲ್ಲಿಸು, ಸ್ವೀಟ್ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಇವನು ಮರೆತು ಮುಂದೆ ಬಂದುಬಿಟ್ಟ. ಅದಾದಮೇಲೆ ಬೈದೆ ನಾನು, ನೀನು ಹೇಗೆ ಇಲ್ಲಿ ಬಂದೆ, ಈ ರೋಡಲ್ಲಿ ಅವಳ ಏರಿಯಾ ರೋಡಲ್ಲೇ ತೊಗೊಳ್ಳೋದೇನು, ಅವಳು ತೊಗೊಂಡು ತಿಂದಿರಲ್ವ ಇಲ್ಲೆಲ್ಲ, ಯಾಕೆ ಬಂದೆ ಅಂತ ಹೇಳ್ಬಿಟ್ಟು. ಓ ಅಕ್ಕ ಮರ್ತೇ ಬಿಟ್ಟು ಇರು ಮತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಅವನು ರಿಟರ್ನ್ ತೊಗೊಂಡು ಎಲೆಕ್ಟ್ರಾನಿಕ್ಸ್ ಸಿಟಿ ಹತ್ರ ನಿಯರ್ ಯಾವುದೋ ಒಂದು ಸ್ವೀಟ್ ಅಂಗಡಿ ಗೊತ್ತಿಲ್ಲ ಅಲ್ಲಿಗೆ ಕರ್ಕೊಂಡು ಬಂದ. ಅಂದರೆ ಅವಳ ಏರಿಯಾದಲ್ಲೇ ತೊಗೊಂಡ್ರೆ ಅವಳು ಆಲ್ಮೋಸ್ಟ್ ತೊಗೊಂಡು ತಿಂದಿರ್ತಾಳೆ. ಅದು ತುಂಬ ದೂರ ಇತ್ತು, ನನಗೆ ಹೋದ್ಮೇಲೆ ಗೊತ್ತಾಯಿತು. ಬಟ್ ಹತ್ರದಲ್ಲೇ ಎಲ್ಲೋ ಇರುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲೆಲ್ಲೂ ಈ ಥರ ಸ್ವೀಟ್ಸ್ ಅಂಗಡಿ ಇರಲಿಲ್ಲ, ನಾರ್ಮಲ್ ಬೇಕ್ರಿಗಳಿರ್ತಿದ್ವು. ಬೇಕ್ರಿ ಇದು ಬೇಡ ಅಂತ ನನಗೂ ಅನಿಸಿತ್ತು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಸ್ವೀಟ್ ಅಂಗಡಿನಲ್ಲಿ ಏನೇನು ಸ್ವೀಟ್ ಇದೆ ಅಂತ ನೋಡಿದ್ವಿ. ತುಂಬ ವೆರೈಟಿ ಸ್ವೀಟ್ ಇರಲಿಲ್ಲ. ಬಟ್ ಯಾವ ಸ್ವೀಟ್ ತೊಗೊಳ್ಳೋದು, ಏನು ತೊಗೊಂಡ್ರೆ ಯಾವ್ದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇನ್ನು ನಮ್ಮ ಏರಿಯಾದಲ್ಲಾದರೆ ನಾವು ತುಂಬ ಥರ ತಿಂದಿರ್ತೀವಿ, ಅಲ್ಲಿ ಹೇಗಿರುತ್ತೆ ಏನೋ ಗೊತ್ತಿರುತ್ತೆ. ಬಟ್ ಔಟ್ಸೈಡ್ ಬಂದಾಗ ಬೇರೆ ಏರಿಯಾಗಳಲ್ಲಿ ಅದು ಎಲ್ಲಿ ಏನು ಚೆನ್ನಾಗಿರುತ್ತೆ ಅನ್ನೋದೇ ಗೊತ್ತಿರೋದಿಲ್ವಾ. ನೋಡೋದಕ್ಕೆ ಇಲ್ಲಿ ಚಂಪಾಕಲಿ ಚೆನ್ನಾಗಿ ಕಾಣಿಸ್ತಿತ್ತು, ಅದರಲ್ಲೂ ಡೌಟು ಹೆಂಗೋಯ್ತೋ ಏನೋ ಅಂತ. ಅದ್ರ ಜೊತೆಗೆ 1-2 ಸ್ವೀಟು ಮತ್ತು ಜ್ಯೂಸನ್ನ ತೊಗೊಂಡು ಹಾಗೆ ಹೊರಟೆ. ಇನ್ನು ಅದಾದಮೇಲೆ ಹೋಗ್ತಿದ್ದಾಗೆ ಮಧುರಮ್ಮ ದೇವಸ್ಥಾನ. ಮಧು ತುಂಬ ಸರಿ ಹೇಳೋಳು, ಅಕ್ಕ ಮಧುರಮ್ಮನ ಜಾತ್ರೆ, ಮಧುರಮ್ಮನ ದೇವಸ್ಥಾನ ಅಂತ ಹೇಳ್ತಾನೆ ಇರೋಳು. ಅದು ಸಿಕ್ತು. ಅದು ಸಿಕ್ಕ ತಕ್ಷಣ ಮಧು ಏರಿಯಾ ಹತ್ತಿರ ಸಿಕ್ತು ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಸುತ್ತಾಡಿದ್ದು ಸರಿಯಾಗಿ ಸುತ್ತಾಡಿದ್ವಿ. ಸುತ್ಕೊಂಡು ಅಂತೂ ಇಂತೂ ವೀಡಿಯೋಸಲ್ಲಿ ನೋಡ್ತಾ ಇದ್ದಿದ್ದು ಗೇಟ್ ನೋಡಿದ ತಕ್ಷಣ ನಂಗೆ ಫುಲ್ ಖುಷಿಯಾಗೋಯ್ತು. ಅಪ್ಪ ಬಂದು ತಲುಪಿದ್ವಿ, ಇದೇ ಪ್ಲೇಸ್ಗೆ ನಾನು ಬರಬೇಕಾಗಿದ್ದು ಅಂತ ಹೇಳಿಬಿಟ್ಟು ಪ್ರತಿ ಸರಿ ವೀಡಿಯೋಸಲ್ಲಿ ನೋಡ್ತಿದ್ದೆ. ಬಟ್ ಈಗ ಡೈರೆಕ್ಟಾಗಿ ನೋಡಿ ನನಗೊಂಥರ ಸಮಾಧಾನ ಆಯಿತು, ಖುಷಿನೂ ಆಯಿತು. ಸಿಕ್ಬಿಡ್ತಲ್ಲ, ಬಂದುಬಿಟ್ವಲ್ಲ ಅಂತ ಹೇಳ್ಬಿಟ್ಟು. ಏನೋ ಗೇಟು ಕೂಡ ಓಪನ್ ಇತ್ತು, ಏನೋ ಗೊತ್ತಿಲ್ಲ, ನಾವು ಬರ್ತೀವಿ ಅಂತಲೇ ಓಪನ್ ಇದ್ದಂಗೆ ಇತ್ತು. ಬೀಗ ಹಾಗೆ ಹ್ಯಾಂಗ್ ಮಾಡಿದರು, ಬಟ್ ಲಾಕ್ ಆಗಿರಲಿಲ್ಲ. ನಾನು ಕಾಲ್ ಮಾಡಿ ಕರ್ಸ್ಕೊಳ್ಬೇಕಾಗುತ್ತೆ ಮಧುನ ಅಂದ್ಕೊಂಡೆ. ಬಟ್ ಓಪನ್ ಇದ್ದಿದ್ದರಿಂದ ಸರ್ಪ್ರೈಸಾಗಿ ಹೋಗ್ಬಿಡೋಣ ಅವಳಿಗೆ ಅಂತ ಹೇಳಿಬಿಟ್ಟು ಏನೂ ಫೋನ್ ಮಾಡ್ದೇ ಹಾಗೆ ಹೊರಟೆ ಒಳಗಡೆ. ಏ ಟಾಮು, ಟಾಮು ಇರ್ಬೇಕಚ್ತು. ಟಾಮು ಬಾ 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 ಬಾ. ಇಷ್ಟೇನೋ ಬೊಗ್ಳೋದು? ಯಾರಾದರೂ ಕಳ್ಳರು ಬಂದರೆ ಹಿಂಗೇನೋ ಬಾಲ ಆಳಾಡ್ಸೋದು. ಅವನ್ನ ನೋಡ, ನಿನ್ನ ನೋಡಿ ಕಣ ಬೊಗ್ಳಿದ್ದು. ಬಾ ಬಾ. ಅಲ್ಲಿರೋನು ಇನ್ನೊಬ್ಬ ಬೊಗ್ಳು ತಗೋತವನು. ಅಲ್ಲ ಕಡೆ ಅವು ನೋಡಿಲಿ, ಇವರೆಲ್ಲ ವೆಲ್ಕಮ್ ಮಾಡ್ತಾವ್ರೆ. ನೀನೇನು ಮಾಡ್ತಿದ್ಯಾ? ಇಲ್ಲ, ಅವನು ಸರಿಯಾಗಿ ಬೊಗ್ಳದ. ಐ ಇವು ಸೌಂಡಾ ನೋಡಿ ನಡಿ. ರೆಡಿ ಆಗ್ಬಿಟ್ಟವಳು ಮಧು. ನೋಡ್ತಾ ಇದ್ದೀನಿ ಇಲ್ಲೇ CCTV ಕ್ಯಾಮ್ರಾಗಳು ಒಂದೊಂದು ಮೂಲೆಯಲ್ಲೂ ಹಾಕವ್ರಲ್ಲಿ. ಇಷ್ಟೊಂದು ಸೇಫ್ಟಿನಾ ನಿಮಗೆ? ತೊಂದರೆನೇ ಇಲ್ಲ ಅಪ್ಪ. ಚೆನ್ನಾಗಿದ್ದೀರಾ ಶಿವಣ್ಣ? ಮಾತಾಡಲ್ಲ ಪಾಪ, ನಾಚಿಕಂತಾರೆ. ನಾವು ಹುಡ್ಕೊಂಡು ಆ ಮಧುರಮ್ಮ ದೇವಸ್ಥಾನ ಕಡೆಗೆ 3 ಸರಿ ಹೋಗಿದ್ವಿ. ಅದು ಯಾವ ರೂಟು ಗೊತ್ತಾಗ್ಲಿಲ್ವಾ, ಅಲ್ಲಿಗೆ 3 ಸರಿ ಸುತ್ಕೊಂಡು ಫುಲ್ ಲಕ್ಷ್ಮಿ ಗ್ರ್ಯಾಂಡಾಗಿ ಮಾಡವಳೆ. ಸೀರೆ ಚೆನ್ನಾಗೇ ಇಲ್ಲ ಅಕ್ಕ, ಕ್ವಾಲಿಟಿ ನಾನು ಹೇಳಿಲ್ವಾ ನಿನಗೆ ಚೆನ್ನಾಗಿ ಬರಲ್ಲ ಓಪನ್ ಮಾಡಿ ನೋಡ್ಲಿಲ್ವಲ್ಲ, ಕಪ್ ಮಾರ್ಕ್ ಇತ್ತು ಸೀರೆ ಒಳಗಡೆ ಎಲ್ಲ ಫುಲ್ಲು. ಅದು
ಚೆನ್ನಾಗೈತಕ್ಕ. ಚೆನ್ನಾಗೈತೆ, ಚೆನ್ನಾಗಿ ಮಾಡೇ ಹೇಳ್ತೀರಾ. ಫಸ್ಟ್ ಟೈಮ್ ಕೈ ಕಾಲಲ್ಲ ಸೆಟ್ ಮಾಡಕ್ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ವಿ. ಅಂದರೆ ಏನು ಅಭ್ಯಾಸ ಆಯ್ತಾ ಸರಿ ಹೋಗುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದಾಗಲೂ ಹಂಗೆ ಇತ್ತು. ಮತ್ತೆ ಸ್ಟ್ಯಾಂಡ್ ತಗೋಬಿಡ್ಬೇಕಕ್ಕ ಕೈ. ಹೋಗ್ತಿದ್ದಾಗೆ ಶಿವಣ್ಣ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಅವ್ರು ಏನು ಆದ್ಯತೆ ಮಾಡ್ದೇನೆ ಏನಿರಲಿಲ್ಲ. ಎಳ್ನೀರು ಕೊಚ್ಕೊಟ್ರು ನಮ್ಮಿಬ್ರಿಗೂ. ಎಳ್ನೀರು ಕುಡ್ದಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಮದುವೆ ಒಬ್ಬಟ್ಟನ್ನ ಸರಿ ಮಾಡಿಕೊಟ್ಟು ಬಂದು ಇನ್ನು ಅದಾದಮೇಲೆ ಊಟ ಮಾಡಿ ಅಂತ ಹೇಳಿದ್ಲು. ನಾನು ಮನೆಯಲ್ಲಿ ಊಟ ಮಾಡಿ ಬಂದಿದ್ದೆ, ಆದರೆ ಅವಳು ಬೇಜಾರು ಮಾಡ್ಕೊತಾಳಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿದೆ. ಇನ್ನು ಅದಾದಮೇಲೆ ಆ ಚಿಲ್ಟಾರಿನೂ ಕೂಡ ನನ್ನ ಜೊತೆ ಕೂತ್ಕೊಂಡು ಊಟಕ್ಕೆ ಬಂದಿದ್ದ. ಅವನು ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಊಟ ತಿನ್ನಿಸಿ ಇನ್ನು ಬಂದು ಹಾಗೆಯೇ ಅಮ್ಮನವ್ರ ಮುಂದೆ ಕೂತ್ಕೊಂಡು ನೋಡ್ತಾ ಇದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋಳಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು, ಲೇಟ್ ಆಗಿಬಿಟ್ಟಿತ್ತು ಬಂದಿದ್ದು. ಇನ್ನು ಹೊರಡಬೇಕಲ್ಲ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡು ನಾನು ಮನೆ ಕಡೆ ಹೊರಟೆ. ಇನ್ನು ನಾನು ಮನೆಗೆ ಬರೋದ್ರೊಳಗೆ ಸಾನೂ ಸೀರೆ ಹಾಕೊಂಡು ರೆಡಿಯಾಗಿದ್ಲು. ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸೀರೆನ ಅವಳು ಇವಾಗ ಹಾಕ್ಕೊಂಡಿದ್ಲು. ಇನ್ನು ನಾನು ಆಡ್ಕೊತಾ ಇದ್ದೆ. ಅಂದರೆ ಅವಳು ರೆಡಿಯಾಗಿದ್ಲು, ನೋಡೋಕ್ಕೆ ತುಂಬ ಕಪ್ಪು ಕಾಣಿಸ್ತಾ ಇದ್ಲು. ಏನೋ ಗೊತ್ತಿಲ್ಲ, ಸಾನುಗೆ ಮೇಕಪ್ ಮಾಡಿಕೊಂಡ್ರೆ ಅವಳು ಸ್ಕಿನ್ ಟೋನು ಅವಳು ಇರೋ ಕಲರ್ಗಿಂತ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರ್ತಾಳೆ. ಅದಕ್ಕೋಸ್ಕರ ಕರಿ ಸುಂದರಿ ಥರ ಕಾಣಿಸ್ತಾ ಇದೆಯಾ ಅಂತ ರೇಗಿಸ್ತಾ ಇದೆ. ಅಲ್ಲಿಂದ ಬಂದು ಇಲ್ಲಿ ನಾನು ರೆಡಿ ಆದೆ, ಫೇಸ್ ವಾಶ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಅದೇ ಸ್ಟಿಚ್ ಮಾಡ್ಕೊಂಡಿರೋ ಸ್ಯಾರಿ. ಇದು ತುಂಬ ಹಳೆ ಟ್ರೆಂಡ್ ಇರೋ ಸ್ಯಾರಿ, ಬಟ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ತೊಗೊಂಡು 1.5 ವರ್ಷ ಆಯಿತು ಅನಿಸುತ್ತೆ. ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಯಾವುದೋ ಮೊಡಲ್ ಸಿಲ್ಕ್ದು ಬರುತ್ತಲ್ಲ, ಇದು ಈ ಸ್ಯಾರಿ ಒರಿಜಿನಲ್ ಮೊಡಲ್ ಸಿಲ್ಕ್. ಇದು ಆನ್ಲೈನಲ್ಲೇ ತೊಗೊಂಡಿದ್ದು. ಈ ರೀತಿಯಾಗಿ ಜರಿ ವರ್ಕ್ ಬರುತ್ತೆ ಇಲ್ಲಿ. ನಮ್ಮ ಕನುಷಿಗೂ ಸೀರೆ ಉಡಿಸ್ಬೇಕಂತೆ, ಅದಕ್ಕೆ ದೀಪ ಹಚ್ಚಿಬಿಡ್ತೀನಿ. ನೀನೇ ಕುಳ್ಳೆ ಹೆಂಗೆ ಗೊತ್ತಾಯ್ತೈತೆ. ಹಾಗಾಗಿ ಇದು ಅವಳಿಗೂ ಸೀರೆ ಹಾಕ್ಬೇಕಂತೆ, ಬಟ್ ಅದಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅವ್ಳಿಗೆ ಸೀರೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಟೈಮ್ ಆಲ್ರೆಡಿ 6 ಗಂಟೆ ಆಗಿದೆ. ನಾನು ಅಲ್ಲಿಂದ ಬರೋದ್ರೊಳಗೇ ಟೈಮ್ 5:30 ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಫಸ್ಟಿಗೆ ದೀಪ ಹಚ್ಚಿಬಿಡ್ತೀನಿ. ದೀಪ ಹಚ್ಬಿಟ್ಟು ಅದಾದಮೇಲೆ ಅವಳಿಗೆ ಸೀರೆ ಹಾಕ್ಕೊಡ್ಬಾ. ಅರ್ಜೆಂಟ್ ಆಗಿಬಿಟ್ಟೈತೆ ಅವಳಿಗೆ. ಇವಳು ಒಬ್ಳು ಈ ವಯಸ್ಸಿಗೆ ಸೀರೆ ಬೇಕಂತೆ. ಹಾಕ್ಕೊಡ್ತೀನಿ ಅಂತ ಅದಕ್ಕೆ ಉಟ್ಕೊಂಡು ನುಲಿತಾವಳು ಅಲ್ಲ. ಸೀರೆ ಫುಲ್ವಾಗಿಲ್ಲ, ಅದು ನೇಮ್ ಬೋರ್ಡು. ಏನಾಯ್ತೆ, ಡ್ರೆಸ್ ಆಯ್ತಾ ಇಲ್ವಾ? ಒಂದು ಪ್ಯಾಂಟ್ನು ಟಿ ಶರ್ಟ್ನು ಕೊಟ್ಬಿಡಿ. ಆಗಲೇ ತಗೊಂಡು ಇನ್ನೇನು ವರ್ಷನೇ ಆಯ್ತು, ಹೊಲ್ದೇ ಇಲ್ಲ ಅಷ್ಟೇ. ಏನು ಹೋಳಿಗೆ, ಕಾಯಿ ಹೋಳಿಗೆ, ಕರ್ಜಿಕಾಯಿ ಎಲ್ಲ ಮಾಡ್ಬಿಟ್ಟಿದ್ರಾ? ಇಲ್ಲಪ್ಪ, ಇದೇನು ಈ ಸರಿ ಹಾಲಲ್ಲಿ ಬಂದ್ಬಿಟ್ಟೈತೆ. ಅಲ್ಲಿ ಬಿಟ್ಬಿಟ್ಟು ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ದೇವ್ರ ಮನೆಯಲ್ಲಿ ಚಿಂಕಿ ಇದ್ದಾಗ ಹೆಲ್ಪ್ ಮಾಡ್ತಿದ್ಲು, ಏನು ಅನ್ನಿಸ್ತಿರ್ಲಿಲ್ಲ ಅಷ್ಟು. ಈಗ ಬೆಸ್ಟ್, ಸುಮ್ಮನೆ ಇರಿ, ಆರಾಮ್ಸೆ ಇರುತ್ತೆ. ಇದು ಒಂದು ಅರ್ಧ ಗಂಟೆಗೆಲ್ಲ ಮುಗಿದಿತ್ತು. ದೇವ್ರ ಮನೇಲಿ ಆಗಿದ್ರೆ ಹಿಂದೆ ಕೈ ಆಗ್ತಿರ್ಲಿಲ್ಲ. ನಾನು ಅರಿಶಿನ ಕುಂಕುಮ ತೊಗೊಂಡು ಬಂದು ಹಾಗೆ ಕೂತಿದ್ದೆ. ಇನ್ನು ದಿಶಾನು ಕನುಷಿ ಕೈಗೆ ಸಿಗ್ತಿರ್ಲಿಲ್ಲ. ಇನ್ನು ಇದು ಬಂದು ನಮ್ಮನೆ ಪಕ್ಕದ್ದು ಪುಟ್ಟಲಕ್ಷ್ಮಿ ಬಂದು ದೇವ್ರಿಗೆ ಇಟ್ಟಿದ್ದ ನೈವೇದ್ಯ ಎಲ್ಲ ಅದೇ ನೈವೇದ್ಯ ಮಾಡ್ತಾಯಿತ್ತು. ಇನ್ನೇನು ಮಾಡೋದಕ್ಕಾಗಲ್ಲ, ಮಕ್ಕಳಲ್ವಾ, ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯ್ತಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ. ಏನೂ ತಿಂತಿರಲಿಲ್ಲ, ಸುಮ್ಮನೆ ತಗೊಳ್ಳೋದು ತಿನ್ನೋದು ಅಲ್ಲೇ ಇಡೋದು. ಇನ್ನು ಕನುಷಿ ದಿಶಾ ಪಾಪು ಜೊತೆ ಆಟ ಆಡ್ತಾಯಿದ್ರು. 9:30 ಆಗಿದೆ. ಇವನೊಬ್ಬ ಹೋಗೋಕೆ ರೆಡಿಯಾಗಿ ನಿಂತವನೆ. ಹೋಗಿ ಬರೋಗಾಯ್ತು. ಇಲ್ಲಿ ಕೆಂಪಾರತಿ ಮಾಡಿ ಮುಗಿಸಿದ್ದಾಯ್ತು. ಮಾಡಿ ಮುಗಿಸಿ ಇಲ್ಲಿ ಕಳಶನ ಕದಲಿಸ್ಬೇಕು. ಕದಲಿಸ್ತೀನಿ. ಪೂರ್ತಿಯಾಗಿ ಮುಗಿಸಿದ್ದಾಯ್ತು. ನಮ್ಮನವ್ರನ್ನ ಕಳಿಸ್ಕೊಡೋ ಟೈಮು ಕೂಡ ಬಂತು. ಕದಲಿಸ್ಬೇಕು ಕಳಶನ. ಇವತ್ತೇನೆ ಕಳಶನ ಕದಲಿಸೋವಂಥದ್ದು, ನಾಳೆ ಬೆಳಗ್ಗೆ ಎಲ್ಲದನ್ನು ಎತ್ತೋವಂಥದ್ದು. ಹಾಗಾಗಿ ಅದನ್ನು ಕದಲಿಸ್ತೀನಿ. ಇನ್ನು ಊಟ ಮಾಡಬೇಕು. ಏನು ಊಟ ಮಾಡಿದೆ ಅಂತಲೂ ಕೂಡ ತೋರಿಸೋದಕ್ಕಾಗಿಲ್ಲ. ಟೈಮ್ ಅಂದರೆ ಅಲ್ಲಿಗೆ ಹೋಗಿದ್ದು ಬರೋ ಅರ್ಜೆಂಟಲ್ಲಿ ಮಾಡಿಟ್ಟು ಹೋಗಿದ್ದಷ್ಟೇ. ಏನು ಇದೆ, ಈ ಮೇಡಮ್ ಅವ್ರು ಮೊಸರನ್ನ ತಿನ್ಕೊಂಡು ಬರ್ತಾವ್ರೆ. ಪುಸಿ ತಿನ್ಬಿಟ್ಟಿದ್ದು ತಿನ್ನೋಕೆ ಕಾಯ್ಕೊಂಡು ಕೂತಿರ್ತಾಳೆ ಯಾವಾಗ್ಲೂ. ಅಂದರೆ ಅವಳಿಗೆ ತಿನ್ನಿಸ್ಬೇಕು ಅಂದರೆ ಮೊಸರನ್ನ ಹಾಕಿದ್ರೆ ತಿನ್ನಲ್ಲ, ನಾವು ಮಲಗಿಸ್ಕೊಂಡು ತುರುಕಬೇಕು. ಅವ್ನು ಬಿಟ್ಟಿದ್ದಾದರೆ ಮೊಸರನ್ನ ಆದರೂ ಹೋಗುತ್ತೆ, ಅದು ಏನಾದರೂ ಹೋಗುತ್ತೆ. ಸಾನು ಅದನ್ನ ಯಾವಾಗಲೂ ಆಡ್ಕೊಂತ ಇರ್ತಾಳೆ. ಒಳ್ಳೆ ಟಿಪಿಕಲ್ ಹೆಂಡ್ತಿ ಥರ ಅವ್ರು ಬರೋದು ಕಾಯ್ಕೊಂಡಿದ್ದು ಬಾಗಿಲಿಗೆ ಹೋಗಿ ಕರ್ಕೊಂಡು ಬರ್ತಾಳೆ. ಮತ್ತು ಹಂಗೆ ಅವನ್ನ ಹೋಗ್ಬೇಕಾದ್ರೆ ಕಳಿಸ್ಕೊಡ್ತಾಳೆ. ಅವ್ನು ತಿನ್ಬಿಟ್ಟಿದ್ದು ತಿಂತಾಳೆ. ಒಮ್ಮೆ ಒಳ್ಳೆ ಇವಳೊಳ್ಳೆ ಹಾಗೆ ಅನ್ಸೋದು ನನಗಂತೂ ಅಂತ ಇರ್ತಾಳೆ ಅವಳು. ಹಾಗೆ ಇವಳು ಮಾಡೋ ಅಂಥದ್ದು. ಇನ್ನು ಏನೇನು ಮಾಡಿದೆ ಅಡುಗೆ ತೋರಿಸ್ತೀನಿ ಬನ್ನಿ. ಮಲಗಿ ಒಬ್ಬಟ್ಟು ಸಾಂಬಾರು, ಕಾಳು ಹುಸ್ಲಿ, ಕಡಲೆಕಾಳು ಹುಸ್ಲಿ, ಆಮೇಲೆ ಕಾಳು ಗೊಜ್ಜು, ಎಲೆಕೋಸು ಪಲ್ಯ. ಇದಿಷ್ಟು ಅಡುಗೆನ ಮಧ್ಯಾಹ್ನನೇ ಮಾಡಿಟ್ಟು ಹೋಗಿದ್ದು. ಇನ್ನು ಒಬ್ಬಟ್ಟು ಮಮ್ಮಿ ತಟ್ಕೊಂತು, ನಾನು ಬೇರೆ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಓಕೆ, ಇನ್ನು ಹಬ್ಬದ್ದು ಬ್ಲಾಗ್ಸ್ಗಳು ಮುಗಿದ್ವು. ಇನ್ನು ನಾಳೆ ಅದನ್ನು ಕ್ಲಿಯರ್ ಮಾಡಿ ಮತ್ತೆ ವರ್ಷದವರೆಗೂ ಅದನ್ನೆಲ್ಲ ಎತ್ತಿ ಮೇಲಿಡೋ ಅಂಥ ದಿನ. ಮಾಡುವಾಗ ಖುಷಿಯಿಂದ ಒಂದೇ ಸಮನೆ ಮಾಡ್ತೀವಿ. ಈ ಥರ ತೆಗಿಬೇಕಾದ್ರೆ ನಾಳೆ ತೆಗಿಬೇಕಾದ್ರೆ ಬೇಜಾರಾಗೋದು. ಅದು ನೋಡೋಣ, ಎಲ್ಲದನ್ನು ಎತ್ತಿಡೋಣ. ಓಕೆ, ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು
ಮರಿಬೇಡಿ.